ಈಗಾಗಲೇ ರೆಡ್ಡಿ ವರ್ಸಸ್ ರೆಡ್ಡಿ ನಡೀತಾನೆ ಇದೆ. ಆ ಗಲಾಟೆ, ಅದರ ಜೊತೆಯಲ್ಲಿ ಅವರ ಒಂದಷ್ಟು ಮಾತುಗಳು ಕೇಳಿ ಬರ್ತಾನೆ ಇದೆ. ಆದ್ರೆ ಇದರ ನಡುವಿನಲ್ಲಿ ಜನಾರ್ದನ್ ರೆಡ್ಡಿ ಪರವಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ನಿಂತರು. ಅದರ ಜೊತೆಯಲ್ಲಿ ಅನೇಕ ನಾಯಕರು ಕೂಡ ಆಗಮಿಸಿದ್ರು. ಈಗ ನಾರಾ ಭರತ್ ರೆಡ್ಡಿ ಪರವಾಗಿ ಕಾಂಗ್ರೆಸ್ ನಾಯಕರು ನಿಲ್ತಾ ಇದ್ದಾರೆ. ಅದರಲ್ಲೂ ಹೈಕಮಾಂಡ್ ಮಟ್ಟಕ್ಕೆ ತಲುಪಿದ ಈ ಬ್ಯಾನರ್ ಬಡಿದಾಟ ನಿನ್ನೆಯೂ ಕೂಡ ಕರೆ ಮಾಡಿ ಸುರ್ಜೇವಾಲಾ ನಾರಾ ಭರತ್ ರೆಡ್ಡಿಯ ಜೊತೆ ಮಾತಾಡಿದ್ರು. ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟರು. ಆ ಸೂಚನೆಯ ನಂತರದಲ್ಲಿ ಈಗ ನಾರಾ ಭರತ್ ರೆಡ್ಡಿ ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್ ನಾಯಕರು. ನಾರಾ ಭರತ್ ರೆಡ್ಡಿ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಖರ್ಗೆ ಹಾಗೂ ಸುರ್ಜೇವಾಲಾ ಅನ್ನೋ ಮಾಹಿತಿ. ನಿಮ್ಮ ಹಿಂದೆ ನಾವಿದ್ದೇವೆ, ಆದ್ರೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು, ಯಾವುದೇ ಹೇಳಿಕೆಗಳನ್ನ ಕೊಡೋ ಮೊದಲು ಹಿರಿಯರ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸಿ ಆ ನಂತರದಲ್ಲಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿ, ಮುಂದಿನ ಹೆಜ್ಜೆಯನ್ನ ಇಡಿ ಅನ್ನುವಂತ ಸೂಚನೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದ. ಇದೆಲ್ಲವೂ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹಾಗೆ ನಾರಾ ಭರತ್ ರೆಡ್ಡಿ ಸಿಎಂ ಅವರನ್ನ ಭೇಟಿಯಾಗಿ ಘಟನೆಯ ಇಂಚಿಂಚು ಮಾಹಿತಿಯನ್ನ ಕೂಡ ವಿವರಿಸಿದ್ದಾರೆ. ಜೊತೆಗೆ ಸಿಎಂ ಕೂಡ ಈ ಸಂದರ್ಭದಲ್ಲಿ ಏನೇ ಆದ್ರೂ ಕೂಡ ನಾವಿದ್ದೇವೆ ಅನ್ನುವಂತ ಒಂದಷ್ಟು ಅಭಯವನ್ನ ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಜನಾರ್ದನ ರೆಡ್ಡಿ ಪರವಾಗಿ ಈಗಾಗಲೇ ರೆಡ್ಡಿ ವರ್ಸಸ್ ರೆಡ್ಡಿ ನಡೀತಾನೆ ಇದೆ. ಆ ಗಲಾಟೆ, ಅದರ ಜೊತೆಯಲ್ಲಿ ಅವರ ಒಂದಷ್ಟು ಮಾತುಗಳು ಕೇಳಿ ಬರ್ತಾನೆ ಇದೆ. ಆದ್ರೆ ಇದರ ನಡುವಿನಲ್ಲಿ ಜನಾರ್ದನ್ ರೆಡ್ಡಿ ಪರವಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ನಿಂತರು. ಅದರ ಜೊತೆಯಲ್ಲಿ ಅನೇಕ ನಾಯಕರು ಕೂಡ ಆಗಮಿಸಿದ್ರು. ಈಗ ನಾರಾ ಭರತ್ ರೆಡ್ಡಿ ಪರವಾಗಿ ಕಾಂಗ್ರೆಸ್ ನಾಯಕರು ನಿಲ್ತಾ ಇದ್ದಾರೆ. ಅದರಲ್ಲೂ ಹೈಕಮಾಂಡ್ ಮಟ್ಟಕ್ಕೆ ತಲುಪಿದ ಈ ಬ್ಯಾನರ್ ಬಡಿದಾಟ ನಿನ್ನೆಯೂ ಕೂಡ ಕರೆ ಮಾಡಿ ಸುರ್ಜೇವಾಲಾ ನಾರಾ ಭರತ್ ರೆಡ್ಡಿಯ ಜೊತೆ ಮಾತಾಡಿದ್ರು. ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟರು. ಆ ಸೂಚನೆಯ ನಂತರದಲ್ಲಿ ಈಗ ನಾರಾ ಭರತ್ ರೆಡ್ಡಿ ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್ ನಾಯಕರು. ನಾರಾ ಭರತ್ ರೆಡ್ಡಿ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಖರ್ಗೆ ಹಾಗೂ ಸುರ್ಜೇವಾಲಾ ಅನ್ನೋ ಮಾಹಿತಿ. ನಿಮ್ಮ ಹಿಂದೆ ನಾವಿದ್ದೇವೆ, ಆದ್ರೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು, ಯಾವುದೇ ಹೇಳಿಕೆಗಳನ್ನ ಕೊಡೋ ಮೊದಲು ಹಿರಿಯರ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸಿ ಆ ನಂತರದಲ್ಲಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿ, ಮುಂದಿನ ಹೆಜ್ಜೆಯನ್ನ ಇಡಿ ಅನ್ನುವಂತ ಸೂಚನೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದ. ಇದೆಲ್ಲವೂ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹಾಗೆ ನಾರಾ ಭರತ್ ರೆಡ್ಡಿ ಸಿಎಂ ಅವರನ್ನ ಭೇಟಿಯಾಗಿ ಘಟನೆಯ ಇಂಚಿಂಚು ಮಾಹಿತಿಯನ್ನ ಕೂಡ ವಿವರಿಸಿದ್ದಾರೆ. ಜೊತೆಗೆ ಸಿಎಂ ಕೂಡ ಈ ಸಂದರ್ಭದಲ್ಲಿ ಏನೇ ಆದ್ರೂ ಕೂಡ ನಾವಿದ್ದೇವೆ ಅನ್ನುವಂತ ಒಂದಷ್ಟು ಅಭಯವನ್ನ ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಜನಾರ್ದನ ರೆಡ್ಡಿ ಪರವಾಗಿ ಈಗಾಗಲೇ ರೆಡ್ಡಿ ವರ್ಸಸ್ ರೆಡ್ಡಿ ನಡೀತಾನೆ ಇದೆ. ಆ ಗಲಾಟೆ, ಅದರ ಜೊತೆಯಲ್ಲಿ ಅವರ ಒಂದಷ್ಟು ಮಾತುಗಳು ಕೇಳಿ ಬರ್ತಾನೆ ಇದೆ. ಆದ್ರೆ ಇದರ ನಡುವಿನಲ್ಲಿ ಜನಾರ್ದನ್ ರೆಡ್ಡಿ ಪರವಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ನಿಂತರು. ಅದರ ಜೊತೆಯಲ್ಲಿ ಅನೇಕ ನಾಯಕರು ಕೂಡ ಆಗಮಿಸಿದ್ರು. ಈಗ ನಾರಾ ಭರತ್ ರೆಡ್ಡಿ ಪರವಾಗಿ ಕಾಂಗ್ರೆಸ್ ನಾಯಕರು ನಿಲ್ತಾ ಇದ್ದಾರೆ. ಅದರಲ್ಲೂ ಹೈಕಮಾಂಡ್ ಮಟ್ಟಕ್ಕೆ ತಲುಪಿದ ಈ ಬ್ಯಾನರ್ ಬಡಿದಾಟ ನಿನ್ನೆಯೂ ಕೂಡ ಕರೆ ಮಾಡಿ ಸುರ್ಜೇವಾಲಾ ನಾರಾ ಭರತ್ ರೆಡ್ಡಿಯ ಜೊತೆ ಮಾತಾಡಿದ್ರು. ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟರು. ಆ ಸೂಚನೆಯ ನಂತರದಲ್ಲಿ ಈಗ ನಾರಾ ಭರತ್ ರೆಡ್ಡಿ ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್ ನಾಯಕರು. ನಾರಾ ಭರತ್ ರೆಡ್ಡಿ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಖರ್ಗೆ ಹಾಗೂ ಸುರ್ಜೇವಾಲಾ ಅನ್ನೋ ಮಾಹಿತಿ. ನಿಮ್ಮ ಹಿಂದೆ ನಾವಿದ್ದೇವೆ, ಆದ್ರೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು, ಯಾವುದೇ ಹೇಳಿಕೆಗಳನ್ನ ಕೊಡೋ ಮೊದಲು ಹಿರಿಯರ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸಿ ಆ ನಂತರದಲ್ಲಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿ, ಮುಂದಿನ ಹೆಜ್ಜೆಯನ್ನ ಇಡಿ ಅನ್ನುವಂತ ಸೂಚನೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದ. ಇದೆಲ್ಲವೂ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹಾಗೆ ನಾರಾ ಭರತ್ ರೆಡ್ಡಿ ಸಿಎಂ ಅವರನ್ನ ಭೇಟಿಯಾಗಿ ಘಟನೆಯ ಇಂಚಿಂಚು ಮಾಹಿತಿಯನ್ನ ಕೂಡ ವಿವರಿಸಿದ್ದಾರೆ. ಜೊತೆಗೆ ಸಿಎಂ ಕೂಡ ಈ ಸಂದರ್ಭದಲ್ಲಿ ಏನೇ ಆದ್ರೂ ಕೂಡ ನಾವಿದ್ದೇವೆ ಅನ್ನುವಂತ ಒಂದಷ್ಟು ಅಭಯವನ್ನ ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಜನಾರ್ದನ ರೆಡ್ಡಿ ಪರವಾಗಿ ಈಗಾಗಲೇ ರೆಡ್ಡಿ ವರ್ಸಸ್ ರೆಡ್ಡಿ ನಡೀತಾನೆ ಇದೆ. ಆ ಗಲಾಟೆ, ಅದರ ಜೊತೆಯಲ್ಲಿ ಅವರ ಒಂದಷ್ಟು ಮಾತುಗಳು ಕೇಳಿ ಬರ್ತಾನೆ ಇದೆ. ಆದ್ರೆ ಇದರ ನಡುವಿನಲ್ಲಿ ಜನಾರ್ದನ್ ರೆಡ್ಡಿ ಪರವಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ನಿಂತರು. ಅದರ ಜೊತೆಯಲ್ಲಿ ಅನೇಕ ನಾಯಕರು ಕೂಡ ಆಗಮಿಸಿದ್ರು. ಈಗ ನಾರಾ ಭರತ್ ರೆಡ್ಡಿ ಪರವಾಗಿ
ಕಾಂಗ್ರೆಸ್ ನಾಯಕರು ನಿಲ್ತಾ ಇದ್ದಾರೆ. ಅದರಲ್ಲೂ ಹೈಕಮಾಂಡ್ ಮಟ್ಟಕ್ಕೆ ತಲುಪಿದ ಈ ಬ್ಯಾನರ್ ಬಡಿದಾಟ ನಿನ್ನೆಯೂ ಕೂಡ ಕರೆ ಮಾಡಿ ಸುರ್ಜೇವಾಲಾ ನಾರಾ ಭರತ್ ರೆಡ್ಡಿಯ ಜೊತೆ ಮಾತಾಡಿದ್ರು, ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟರು. ಆ ಸೂಚನೆಯ ನಂತರದಲ್ಲಿ ಈಗ ನಾರಾ ಭರತ್ ರೆಡ್ಡಿ ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್ ನಾಯಕರು. ನಾರಾ ಭರತ್ ರೆಡ್ಡಿ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಖರ್ಗೆ ಹಾಗೂ ಸುರ್ಜೇವಾಲಾ ಅನ್ನೋ ಮಾಹಿತಿ. ನಿಮ್ಮ ಹಿಂದೆ ನಾವಿದ್ದೇವೆ, ಆದರೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು, ಯಾವುದೇ ಹೇಳಿಕೆಗಳನ್ನ ಕೊಡೋ ಮೊದಲು ಹಿರಿಯರ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸಿ ಆ ನಂತರದಲ್ಲಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿ, ಮುಂದಿನ ಹೆಜ್ಜೆಯನ್ನ ಇಡಿ ಅನ್ನುವಂತ ಸೂಚನೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹಾಗೆ ನಾರಾ ಭರತ್ ರೆಡ್ಡಿ ಸಿಎಂ ಅವರನ್ನ ಭೇಟಿಯಾಗಿ ಘಟನೆಯ ಇಂಚಿಂಚು ಮಾಹಿತಿಯನ್ನ ಕೂಡ ವಿವರಿಸಿದ್ದಾರೆ. ಜೊತೆಗೆ ಸಿಎಂ ಕೂಡ ಈ ಸಂದರ್ಭದಲ್ಲಿ ಏನೇ ಆದರೂ ಕೂಡ ನಾವಿದ್ದೇವೆ ಅನ್ನುವಂತ ಒಂದಷ್ಟು ಅಭಯವನ್ನ ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಜನಾರ್ದನ ರೆಡ್ಡಿ ಪರವಾಗಿ ಈಗಾಗಲೇ ರೆಡ್ಡಿ ವರ್ಸಸ್ ರೆಡ್ಡಿ ನಡೀತಾನೆ ಇದೆ ಆ ಗಲಾಟೆ, ಅದರ ಜೊತೆಯಲ್ಲಿ ಅವರ ಒಂದಷ್ಟು ಮಾತುಗಳು ಕೇಳಿ ಬರ್ತಾನೆ ಇದೆ. ಆದರೆ ಇದರ ನಡುವಿನಲ್ಲಿ ಜನಾರ್ದನ್ ರೆಡ್ಡಿ ಪರವಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ನಿಂತರು, ಅದರ ಜೊತೆಯಲ್ಲಿ ಅನೇಕ ನಾಯಕರು ಕೂಡ ಆಗಮಿಸಿದ್ರು. ಈಗ ನಾರಾ ಭರತ್ ರೆಡ್ಡಿ ಪರವಾಗಿ ಕಾಂಗ್ರೆಸ್ ನಾಯಕರು ನಿಲ್ತಾ ಇದ್ದಾರೆ. ಅದರಲ್ಲೂ ಹೈಕಮಾಂಡ್ ಮಟ್ಟಕ್ಕೆ ತಲುಪಿದ ಈ ಬ್ಯಾನರ್ ಬಡಿದಾಟ ನಿನ್ನೆಯೂ ಕೂಡ ಕರೆ ಮಾಡಿ ಸುರ್ಜೇವಾಲಾ ನಾರಾ ಭರತ್ ರೆಡ್ಡಿಯ ಜೊತೆ ಮಾತಾಡಿದ್ರು, ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟರು. ಆ ಸೂಚನೆಯ ನಂತರದಲ್ಲಿ ಈಗ ನಾರಾ ಭರತ್ ರೆಡ್ಡಿ ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್ ನಾಯಕರು. ನಾರಾ ಭರತ್ ರೆಡ್ಡಿ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಖರ್ಗೆ ಹಾಗೂ ಸುರ್ಜೇವಾಲಾ ಅನ್ನೋ ಮಾಹಿತಿ. ನಿಮ್ಮ ಹಿಂದೆ ನಾವಿದ್ದೇವೆ, ಆದರೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು, ಯಾವುದೇ ಹೇಳಿಕೆಗಳನ್ನ ಕೊಡೋ ಮೊದಲು ಹಿರಿಯರ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸಿ ಆ ನಂತರದಲ್ಲಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿ, ಮುಂದಿನ ಹೆಜ್ಜೆಯನ್ನ ಇಡಿ ಅನ್ನುವಂತ ಸೂಚನೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹಾಗೆ ನಾರಾ ಭರತ್ ರೆಡ್ಡಿ ಸಿಎಂ ಅವರನ್ನ ಭೇಟಿಯಾಗಿ ಘಟನೆಯ ಇಂಚಿಂಚು ಮಾಹಿತಿಯನ್ನ ಕೂಡ ವಿವರಿಸಿದ್ದಾರೆ. ಜೊತೆಗೆ ಸಿಎಂ ಕೂಡ ಈ ಸಂದರ್ಭದಲ್ಲಿ ಏನೇ ಆದರೂ ಕೂಡ ನಾವಿದ್ದೇವೆ ಅನ್ನುವಂತ ಒಂದಷ್ಟು ಅಭಯವನ್ನ ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಜನಾರ್ದನ ರೆಡ್ಡಿ ಪರವಾಗಿ ಈಗಾಗಲೇ ರೆಡ್ಡಿ ವರ್ಸಸ್ ರೆಡ್ಡಿ ನಡೀತಾನೆ ಇದೆ ಆ ಗಲಾಟೆ, ಅದರ ಜೊತೆಯಲ್ಲಿ ಅವರ ಒಂದಷ್ಟು ಮಾತುಗಳು ಕೇಳಿ ಬರ್ತಾನೆ ಇದೆ. ಆದರೆ ಇದರ ನಡುವಿನಲ್ಲಿ ಜನಾರ್ದನ್ ರೆಡ್ಡಿ ಪರವಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ನಿಂತರು, ಅದರ ಜೊತೆಯಲ್ಲಿ ಅನೇಕ ನಾಯಕರು ಕೂಡ ಆಗಮಿಸಿದ್ರು. ಈಗ ನಾರಾ ಭರತ್ ರೆಡ್ಡಿ ಪರವಾಗಿ ಕಾಂಗ್ರೆಸ್ ನಾಯಕರು ನಿಲ್ತಾ ಇದ್ದಾರೆ. ಅದರಲ್ಲೂ ಹೈಕಮಾಂಡ್ ಮಟ್ಟಕ್ಕೆ ತಲುಪಿದ ಈ ಬ್ಯಾನರ್ ಬಡಿದಾಟ ನಿನ್ನೆಯೂ ಕೂಡ ಕರೆ ಮಾಡಿ ಸುರ್ಜೇವಾಲಾ ನಾರಾ ಭರತ್ ರೆಡ್ಡಿಯ ಜೊತೆ ಮಾತಾಡಿದ್ರು, ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟರು. ಆ ಸೂಚನೆಯ ನಂತರದಲ್ಲಿ ಈಗ ನಾರಾ ಭರತ್ ರೆಡ್ಡಿ ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್ ನಾಯಕರು. ನಾರಾ ಭರತ್ ರೆಡ್ಡಿ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಖರ್ಗೆ ಹಾಗೂ ಸುರ್ಜೇವಾಲಾ ಅನ್ನೋ ಮಾಹಿತಿ. ನಿಮ್ಮ ಹಿಂದೆ ನಾವಿದ್ದೇವೆ, ಆದರೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು, ಯಾವುದೇ ಹೇಳಿಕೆಗಳನ್ನ ಕೊಡೋ ಮೊದಲು ಹಿರಿಯರ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸಿ ಆ ನಂತರದಲ್ಲಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿ, ಮುಂದಿನ ಹೆಜ್ಜೆಯನ್ನ ಇಡಿ ಅನ್ನುವಂತ ಸೂಚನೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹಾಗೆ ನಾರಾ ಭರತ್ ರೆಡ್ಡಿ ಸಿಎಂ ಅವರನ್ನ ಭೇಟಿಯಾಗಿ ಘಟನೆಯ ಇಂಚಿಂಚು ಮಾಹಿತಿಯನ್ನ ಕೂಡ ವಿವರಿಸಿದ್ದಾರೆ. ಜೊತೆಗೆ ಸಿಎಂ ಕೂಡ ಈ ಸಂದರ್ಭದಲ್ಲಿ ಏನೇ ಆದರೂ ಕೂಡ ನಾವಿದ್ದೇವೆ ಅನ್ನುವಂತ ಒಂದಷ್ಟು ಅಭಯವನ್ನ ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಜನಾರ್ದನ ರೆಡ್ಡಿ ಪರವಾಗಿ